ಎಸ್, ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ದಾಳಿಯನ್ನ ಮಾಡಿದೆ. ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದ ಭಾರತದ ದಾಳಿಯಲ್ಲಿ 70 ಮಂದಿ ಉಗ್ರರು ಉಡಿ ಸಾಗಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ 5 ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ. ಮಧ್ಯರಾತ್ರಿ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಅಂದ್ರೆ ಮಧ್ಯರಾತ್ರಿ ಆಪರೇಷನ್ ಅನ್ನ ಆರಂಭಿಸಿರುವ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದ್ದು, ಕೊಟ್ಟಿ, ಮುಜಾಫರ್ಬಾದ್, ಇನ್ನು ಬಹವಲ್ಪುರ್ ಬಳಿ ಏರ್ ಸ್ಟ್ರೈಕ್ ನಡೆದಿದೆ. ಹಾಗೆ ಲಾಹೋರ್, ಸಿಯಾಲ್ಕೋಟ್ ವಿಮಾನ ನಿಲ್ದಾಣಗಳು ಕೂಡ ಬಂದ್ ಆಗಿರುವಂತದ್ದು. ಲಷ್ಕರ್ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ನೆಲೆಗಳೇ ಭಾರತದ ಮೇನ್ ಟಾರ್ಗೆಟ್ ಆಗಿರುವಂತದ್ದು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ತೀವ್ರ ಪ್ರತೀಕಾರದ ಕ್ರಮ ಕೈಗೊಂಡಿತ್ತು. ಇದೀಗ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಎಂಬ ಸೇನಾ ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ವಿರುದ್ಧ ಅಧಿಕೃತವಾಗಿ ಆರಂಭಿಸಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದನಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಮಂಗಳವಾರ ತಡರಾತ್ರಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟ ದಾಳಿಯನ್ನ ನಡೆಸಿದೆ. 9 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಭಾರತೀಯ ಸೇನೆ ಹೇಳಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಡಲಾಗಿದೆ. ಭಾರತೀಯ ಸೇನೆಯ ಎಡಿಜಿಪಿ ಪಿಐ ಅವರ ಎಕ್ಸ್ ಅಕೌಂಟ್ನಲ್ಲಿ ಪಹಲ್ಗಾಮ್ ದಾಳಿಗೆ ನ್ಯಾಯ ಕೊಡಲಾಗುತ್ತದೆ ಅಂತ ಆಪರೇಷನ್ ಸಿಂಧೂರ ಜೈ ಹಿಂದ್ ಎಂಬ ಪೋಸ್ಟರ್ ಅನ್ನ ಹಂಚಿಕೊಳ್ಳಲಾಗಿದೆ. ಇನ್ನು ವರದಿಗಳ ಪ್ರಕಾರ ಭಾರತೀಯ ಸೇನೆಯ ವಿವಿಧ ಘಟಕಗಳು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತಿವೆ. ವಾಯು ದಾಳಿಗಳು ಕೂಡ ಆರಂಭವಾಗಿವೆ. ಹಾಗೆ ಭಾರತದ ವಿವಿಧ ಸ್ಥಳಗಳ ಮೇಲೆ ಆಂತರಿಕ ಭದ್ರತಾ ಪಡೆಗಳಿಗೆ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಕೊಟ್ಟಿ, ಮುಜಾಫರ್ಬಾದ್, ಬಹವಲ್ಪುರ್ ಬಳಿ ಏರ್ ಸ್ಟ್ರೈಕ್ ನಡೆದಿರುವಂತದ್ದು. ಹಾಗೆ ಭಾರತ ಪಾಕ್ ಮೇಲೆ ದಾಳಿ ಆರಂಭಿಸಿದೆ ಅಂತ ಪಾಕ್ ಟಿವಿಗಳು ಕೂಡ, ಅಂದ್ರೆ ಟಿವಿ ವಾಹಿನಿಗಳು ಕೂಡ ವರದಿ ಮಾಡಿವೆ. ಇನ್ನು ಭಾರತಕ್ಕೆ ನಾವು ಪ್ರತ್ಯುತ್ತರವನ್ನ ನೀಡ್ತೇವೆ ಅಂತ ಇಲ್ಲಿ ಪಾಕ್ ಪ್ರಧಾನಿ ಹೇಳಿರೋದಾಗಿ ಕೂಡ ವರದಿಯಾಗಿರುವಂಥದ್ದು. ಲಾಹೋರ್, ಸಿಯಾಲ್ಕೋಟ್ ವಿಮಾನ ನಿಲ್ದಾಣಗಳು ಕೂಡ ಬಂದಾಗಿವೆ. ಇನ್ನು ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ಈ ಒಂದು ದಾಳಿಯನ್ನ ನಡೆಸಿದೆ. ಇನ್ನು ದಾಳಿಗಳಲ್ಲಿ 30ಕ್ಕೂ ಹೆಚ್ಚು ಉಗ್ರರು ಸತ್ತಿದ್ದಾರೆ ಅನ್ನೋದರ ಕುರಿತು ಕೆಲ ವರದಿಗಳು ಹೇಳಿವೆ. ಈ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಎಸ್, ಆಪರೇಷನ್ ಸಿಂಧೂರ್ ಶುರುವಾಗಿದ್ದು ಈಗ ಪಿಒಕೆ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯರಾತ್ರಿಯಿಂದ ಈ ಒಂದು ಆಪರೇಷನ್ ಸಿಂಧೂರ್ ಶುರುವಾಗಿರುವಂಥದ್ದು. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಭಯೋತ್ಪಾದಕ ದಾಳಿಗೆ ಕೊನೆಗೂ ಭಾರತೀಯ ಸೇನೆ ಪಾಕಿಸ್ತಾನ ಪ್ರೇರಿತ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡೋ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಇನ್ನು ಉಗ್ರ ಮಸೂದ್ನ ಮಸೀದಿ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. 18 ಎಕರೆಯಲ್ಲಿ ಹರಡಿಕೊಂಡಿದ್ದ ಮಸೀದಿ ನಾಶಗೊಂಡಿದೆ. ಪಹಲ್ಗಾಮ್ ದಾಳಿಗೆ ಸಂಚು ರೂಪಿಸಿದ್ದಂತಹ ಮಸೀದಿ ಇದು. ಮಸೂದ್ ಅಜರ್ ಗುರಿಯಾಗಿ ಸೇನೆಯಿಂದ ದಾಳಿಯನ್ನ ಮಾಡಲಾಗಿದೆ. ಹೀಗಾಗಿ 18 ಎಕರೆಯಲ್ಲಿ ಹರಡಿಕೊಂಡಿದ್ದ ಮಸೀದಿ ಈಗ ಸಂಪೂರ್ಣವಾಗಿ ನಾಶಗೊಂಡಿರುವಂಥದ್ದು. ಉಗ್ರ ಮಸೂದ್ನ ಮಸೀದಿ ಇದು. ಪಹಲ್ಗಾಮ್ ದಾಳಿಗೆ ಉಗ್ರರು ಇಲ್ಲೇ ಸಂಚನ್ನ ರೂಪಿಸಿದ್ರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ಭಾರತೀಯ ಸೇನೆ ಈ ಒಂದು ಉಗ್ರ ಮಸೂದ್ನ ಮಸೀದಿಯನ್ನ ಸಂಪೂರ್ಣವಾಗಿ ರಾತ್ರೋರಾತ್ರಿ ಧ್ವಂಸಗೊಳಿಸಿದೆ. ಒಟ್ಟು 18 ಎಕರೆಯಲ್ಲಿ ಈ ಒಂದು ಮಸೀದಿ ಹರಡಿಕೊಂಡಿತ್ತು.
18 ಎಕರೆಯಲ್ಲೂ ಹರಡಿಕೊಂಡಿದ್ದ ಮಸೀದಿಯನ್ನ ಭಾರತೀಯ ಸೇನೆ ನಾಶ ಮಾಡಿದೆ. ಈ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ. ಅಂದ್ರೆ ಮೇ 7ರ ನಸುಕಿನಲ್ಲಿ ದೇಶಾದ್ಯಂತ ಯುದ್ಧ ಸಿದ್ಧತೆ ಅಣಕು ಕವಾಯತು ನಡೆಸೋ ಬಗ್ಗೆ ಘೋಷಣೆಯಾಗಿದ್ದು, ಈಗ ಈ ಒಂದು ಸಂದರ್ಭದಲ್ಲೇ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪ್ರತೀಕಾರದ ದಾಳಿ ನಡೆಸಿಯಾಗಿದೆ. ಪಾಕಿಸ್ತಾನದ ಹಿಡಿತದಲ್ಲಿರುವ 3 ಸ್ಥಳಗಳ ಭಾರತೀಯ ಸೇನೆ ಅಂದ್ರೆ 3 ಸ್ಥಳಗಳಲ್ಲಿ ಭಾರತೀಯ ಸೇನೆ ಕ್ಷಿಪಣಿಗಳ ದಾಳಿ ಮಾಡಿದೆ. ಪಾಕಿಸ್ತಾನಿ ಮಿಲಿಟರಿ ವಕ್ತಾರರು ಈ ಮಾಹಿತಿಯನ್ನ ದೃಢಪಡಿಸಿದ್ದಾರೆ. ಇನ್ನು ಇಲ್ಲಿಯವರೆಗೂ ಎಷ್ಟು ಮಂದಿ ಭಯೋತ್ಪಾದಕರು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಧ್ಯರಾತ್ರಿಯ ನಂತರ ಮುಜಾಫರಾಬಾದ್ ನಗರದ ಸುತ್ತಮುತ್ತಲಿನ ಪರ್ವತಗಳ ಬಳಿ ಪಾಕಿಸ್ತಾನಿ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಹಲವಾರು ದೊಡ್ಡ ಸ್ಫೋಟಗಳು ಕೇಳಿ ಬಂದವು ಅಂತ ಸ್ಥಳೀಯರು ಕೂಡ ತಿಳಿಸಿದ್ದಾರೆ. ಇನ್ನು ಸ್ಫೋಟಗಳ ನಂತರ ನಗರದಲ್ಲಿ ವಿದ್ಯುತ್ ಕಡಿತಗೊಂಡಿದೆ ಅಂತ ಸ್ಥಳೀಯರು ಕೂಡ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಮಧ್ಯರಾತ್ರಿ ಪಾಕಿಸ್ತಾನದ ಬೀದಿಗಳಲ್ಲಿ ಭಾರೀ ಜನಸಮೂಹ ಕೂಡ ಸೇರಿದೆ. ಇನ್ನು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ನೆಲೆಗಳನ್ನ ಪ್ರಮುಖವಾಗಿ ಗುರಿಯಾಗಿಸಿ ಭಾರತೀಯ ಸೇನೆ ಈ ಒಂದು ದಾಳಿ ನಡೆಸಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ್ ಮಾತಾ ಕಿ ಜೈ ಎಂದು ರಾಜನಾಥ್ ಸಿಂಗ್ ದಾಳಿಗೂ ಮೊದಲು ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾರತೀಯ ಸೇನೆಯಿಂದ ಜೈ ಹಿಂದ್ ಎಂದು ಟ್ವೀಟ್ ಮಾಡಲಾಗಿದೆ. ಹಾಗೆ ಇನ್ನು ಆಪರೇಷನ್ ಸಿಂಧೂರ್ ಅಂತ ಜೈ ಹಿಂದ್ ಅಂತ ಹೇಳಿ ಪೋಸ್ಟರ್ ಅನ್ನ ಕೂಡ ಹಂಚಿಕೊಳ್ಳಲಾಗಿರುವಂಥದ್ದು. ಮಧ್ಯರಾತ್ರಿ ದಾಳಿ ನಡೆಸೋದಕ್ಕೂ ಮುನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತ್ ಮಾತಾ ಕಿ ಜೈ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡ್ರು. ಇನ್ನು ಭಾರತೀಯ ಸೇನೆಯಿಂದಲೂ ಕೂಡ ಜೈ ಹಿಂದ್ ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಜೈ ಹಿಂದ್ ಅಂತ ಟ್ವೀಟ್ ಅನ್ನ ಮಾಡಿ ಪೋಸ್ಟರ್ ಅನ್ನ ಹಂಚಿಕೊಳ್ಳಲಾಗಿರುವಂಥದ್ದು. ತದನಂತರ ಮಧ್ಯರಾತ್ರಿ ಆಪರೇಷನ್ ಶುರುವಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ. ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಈ ಒಂದು ದಾಳಿಯನ್ನ ನಡೆಸಿರುವಂಥದ್ದು. ಅಂದ್ರೆ ಭಯೋತ್ಪಾದಕರ ಅನೇಕ ಅಡಗುತಾಣಗಳು ನಾಶವಾಗಿವೆ ಮಧ್ಯರಾತ್ರಿನೇ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಇನ್ನು ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನವು ಪಿಒಕೆಯಲ್ಲಿ ತನ್ನ ಸೇನಾ ಜಮಾವಣೆಯನ್ನ ಹೆಚ್ಚಿಸೋದಕ್ಕೆ ಪ್ರಾರಂಭ ಮಾಡಿತ್ತು. ಹಾಗೆ ದಾಳಿಯ ಭಯದಿಂದ ಎಲ್ಲಿ ಭಾರತ ದಾಳಿ ಮಾಡಿಬಿಡುತ್ತೋ ಅನ್ನೋ ಭಯದಿಂದ ಸುಮಾರು 1,000 ಹೋಟೆಲ್ಗಳು ಮತ್ತು ಮದರಸಾಗಳನ್ನ ಇಲ್ಲಿ ಮುಚ್ಚಲಾಗಿತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಹಾಗೆ ಅಜಾನ್ ಕೂಡ ಲೌಡ್ ಸ್ಪೀಕರ್ ಇಲ್ಲದೆ ಮಾಡಲಾಗ್ತಾ ಇತ್ತು ಅನ್ನೋದರ ಕುರಿತು ವರದಿಯಾಗಿದೆ. ಇನ್ನು ಪಾಕಿಸ್ತಾನದ ಪತ್ರಿಕೆ ಡಾನ್ ವರದಿ ಪ್ರಕಾರ ಈ ದಾಳಿಗೆ ಪಾಕಿಸ್ತಾನ ಸೂಕ್ತ ಪ್ರತ್ಯುತ್ತರವನ್ನ ನೀಡುತ್ತದೆ ಅಂತ ಅಲ್ಲಿನ ಸೇನೆ ಕೂಡ ಹೇಳಿಕೊಂಡಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಕೂಡ ಈ ಕುರಿತು ಹೇಳಿದ್ದಾರೆ, ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ, ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ. ಭಾರತ ಅಲ್ಲಿವರೆಗೂ ಏನು ಸುಮ್ಮನೆ ಇರುತ್ತಾ? ಭಾರತ ಈಗಾಗಲೇ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದು ನೋಡಿ, ಒಂದೇ ದಿನ ಮಧ್ಯರಾತ್ರಿಯಲ್ಲೇ ಎಲ್ಲವೂ ಕೂಡ ಧ್ವಂಸಗೊಳಿಸಿದೆ. ಇನ್ನು ಭಾರತ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನದ ಮಸೀದಿಗಳಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಪಾಕಿಸ್ತಾನದಾದ್ಯಂತ ಭಯದ ವಾತಾವರಣ ಇರುವಂಥದ್ದು. ಇನ್ನು ಜನರು ತಮ್ಮ ಮನೆಗಳನ್ನ ತೊರೆದು ಸುರಕ್ಷಿತ ಸ್ಥಳಗಳನ್ನ ತಲುಪಬೇಕು ಅಂತ ಮಸೀದಿಗಳ ಮೂಲಕ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಸಮಯದಲ್ಲಿ ಮನೆಗಳಲ್ಲಿ ಯಾರು ಇರಬಾರದು ಅಂತ ಸಲಹೆ ಕೂಡ ನೀಡಲಾಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಭಾರತ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸ್ತಾ ಇರುವ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ 9 ಸ್ಥಳಗಳನ್ನು ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸಿ ಕಾರ್ಯಗತಗೊಳಿಸಲಾಗ್ತಾ ಇದ್ದ ಸ್ಥಳಗಳು ಇವು ಅಂತ ಕೂಡ ಹೇಳಲಾಗಿರುವಂಥದ್ದು. ಇನ್ನು ನಾನಾಗಲೇ ಹೇಳ್ತಾ ಇದ್ದೆ, ದಾಳಿಯ ನಂತರ
ಈಗಾಗಲೇ ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ಹಾಗೆ ಕೋಲಾಹಲ ಕೂಡ ಉಂಟಾಗಿರುವಂಥದ್ದು. ಇನ್ನು ಭಾರತವು ಮುಜಾಫರಾಬಾದ್ ಹಾಗೆ ಕೋಟ್ಲಿ ಮತ್ತು ಬಹಲ್ವಾಲ್ಪುರದಲ್ಲಿ ಪ್ರಮುಖ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಹಾಗೆ ಪಾಕಿಸ್ತಾನಿ ಮಾಧ್ಯಮಗಳ ಹೇಳಿಕೆಯ ನಂತರ ಭಾರತ ಸರ್ಕಾರವು ದಾಳಿಯನ್ನ ಅಧಿಕೃತವಾಗಿ ದೃಢಪಡಿಸಿದೆ. ಒಂದು ಇಲ್ಲಿ ಗಮನಿಸಬೇಕು, ಆಪರೇಷನ್ ಸಿಂಧೂರ್. ಮೊದಲನೇದಾಗಿ ಆಪರೇಷನ್ ಸಿಂಧೂರ್ ಅಂದ್ರೆ ಏನು? ಭಾರತದ ಈ ವೈಮಾನಿಕ ದಾಳಿಯ ನಂತರ ರಕ್ಷಣಾ ಸಚಿವಾಲಯ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಆಪರೇಷನ್ ಸಿಂಧೂರ್ನ ಗುರಿ ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಳ್ಳೋದು ಮಾತ್ರ ಅಂತ ಹೇಳಿದೆ. ಈ ದಾಳಿಯು ನೆರೆಯ ದೇಶದೊಂದಿಗೆ ಹೋರಾಡುವ ಗುರಿಯನ್ನ ಹೊಂದಿಲ್ಲ. ಎಸ್, ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಳ್ಳುವುದು ಮಾತ್ರ ಅಂತ ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಹೇಳಲಾಗಿರುವಂಥದ್ದು. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರತಿಕ್ರಿಯಿಸಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಈ ಕುರಿತು ಟ್ವೀಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಬರೆದುಕೊಂಡಿದ್ದಾರೆ. ಇದರ ಮಧ್ಯೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಭಾರತೀಯ ಸೇನೆಯನ್ನ ಶ್ಲಾಘಿಸಿದ್ದಾರೆ. ಇನ್ನು ಟ್ವಿಟರ್ನಲ್ಲಿ ಅವರು ಕೂಡ ಜೈ ಹಿಂದ್ ಸೇನೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಉದ್ವಿಗ್ನತೆಯ ನಡುವೆಯೇ ಈ ಒಂದು ಕಾರ್ಯಾಚರಣೆ ಶುರುವಾಗಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚುತ್ತಾ ಇರುವ ಮಧ್ಯೆ ಭಾರತೀಯ ಸೇನೆ ಮಧ್ಯರಾತ್ರಿ ಈ ಒಂದು ದಾಳಿಯನ್ನ ಮಾಡಿದೆ. ಪಾಕಿಸ್ತಾನ ಮತ್ತು POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ್ನಲ್ಲಿನ ಭಯೋತ್ಪಾದಕರ ನೆಲೆ ಮೇಲೆ ದಾಳಿಯನ್ನ ಮಾಡಿತು. ಇನ್ನು ಭಾರತ ಸರ್ಕಾರದ ಪ್ರಕಾರ ಈ ಸ್ಥಳಗಳಿಂದ ಭಾರತದ ಮೇಲೆ ದಾಳಿ ನಡೆಸಲು ಯೋಜಿಸಲಾಗ್ತಾ ಇತ್ತು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ರಾಜಧಾನಿ ಮುಜಾಫರಾಬಾದ್ನಲ್ಲಿ ಸ್ಫೋಟಗಳ ನಂತರ ನಗರವು ಸಂಪೂರ್ಣವಾಗಿ ವಿದ್ಯುತ್ ಕಡಿತಗೊಂಡಿದೆ. ಅಲ್ಲಿನ ಪ್ರತ್ಯಕ್ಷದರ್ಶಿಗಳೇ ಈ ಕುರಿತು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೆ ಭಾರತದ ಕಾಶ್ಮೀರದ ಗಡಿ ಪ್ರದೇಶಗಳಿಂದ ಜೋರಾದ ಸ್ಫೋಟಗಳು ಹಾಗೆ ಫಿರಂಗಿ ಶೆಲ್ ದಾಳಿ ಮತ್ತು ಫೈಟರ್ ಜೆಟ್ಗಳ ಶಬ್ದಗಳು ಕೂಡ ಕೇಳಿ ಬಂದಿರೋದು ದೃಢಪಟ್ಟಿದೆ. ಇನ್ನು ಕಳೆದ ತಿಂಗಳು ಭಾರತದ ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ನಡೆದಂತಹ ದಾಳಿಯಲ್ಲಿ 26 ಮಂದಿ ಸಾವನ್ನಪ್ಪಿದ್ರು. ಅದಕ್ಕೆ ಪ್ರತೀಕಾರವಾಗಿ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಭಾರತವು ದಾಳಿಗೆ ಪಾಕಿಸ್ತಾನವನ್ನ ದೂಷಿಸಿತ್ತು, ಆದರೆ ಪಾಕಿಸ್ತಾನ ಅದನ್ನ ನಿರಾಕರಿಸಿತ್ತು. ಇನ್ನು ಕಾರ್ಯಾಚರಣೆಯ ನಂತರ ಭಾರತೀಯ ಸೇನೆಯು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಬರೆದುಕೊಂಡಿದೆ. ओके सर आओ सारे थां जो है मस्जिद का सेन है सारी मस्जिद उड़ गई, सारी मस्जिद तबाह हो गई। हेलो हेलो ओ बेटा बाद दे विच करना यार। अगर उन्होंने 4 की याद करेंगे डेरा मस्ती खाली करवा ली भाई। ಇನ್ನು ಉಗ್ರರ ನೆಲೆಗಳ ಮೇಲೆ ನಡೆಸಿರುವ ದಾಳಿಯನ್ನ ಪಾಕ್ ದೃಢಪಡಿಸಿದೆ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ. ಪಾಕ್ನ 5 ಸ್ಥಳಗಳ ಮೇಲೆ ದಾಳಿ ಮಾಡಿದೆ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಪಾಕ್ ಪ್ರಧಾನಿ. ಅಂದ್ರೆ ಭಾರತ ಪಾಕ್ನ 5 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿದೆ ಎಂದ ಪಾಕ್ ಪ್ರಧಾನಿ ಭಾರತಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡ್ತೇವೆ ಅಂತ ಇಲ್ಲಿ ಪಾಕ್ ಪ್ರಧಾನಿ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಶತ್ರುವನ್ನ ಹೇಗೆ ಎದುರಿಸಬೇಕು ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ. ಶತ್ರುವಿನ ದುಷ್ಟ ಗುರಿಗಳು ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಭಾರತದ ವಿರುದ್ಧ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಗುಡುಗಿದ್ದಾರೆ. ಮಧ್ಯರಾತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡು ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಅನ್ನ ಶುರು ಮಾಡಿದೆ. ಆಪರೇಷನ್ ಸಿಂಧೂರ್ ಶುರುವಾಗ್ತಾ ಇದ್ದಂತೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಭಯದ ವಾತಾವರಣ ಶುರುವಾಗಿರುವಂತದ್ದು. ಭಯದ ವಾತಾವರಣ
ವಾತಾವರಣದ ಸಂದರ್ಭದಲ್ಲೂ ಅದರ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ ಅಂತಾನೆ ಹೇಳಬಹುದು. ಈ ಕುರಿತು ಪಾಕ್ನ ಪ್ರಧಾನಿ ಏನ್ ಹೇಳಿದ್ದಾರೆ, ಭಾರತಕ್ಕೆ ನಾವು ಪ್ರತ್ಯುತ್ತರವನ್ನ ನೀಡ್ತೇವೆ, ಶತ್ರುವನ್ನ ಹೇಗೆ ಎದುರಿಸಬೇಕು ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ. ಹಾಗಿದ್ರೆ ಭಾರತಕ್ಕೆ ಗೊತ್ತಿಲ್ಲ ಶತ್ರುವನ್ನ ಯಾವ ರೀತಿ ಎದುರಿಸಬೇಕು ಅಂತ. ಪಾಕಿಸ್ತಾನ ದಾಳಿ ನಡೆಸುವ ಸಂದರ್ಭದಲ್ಲಿ ಭಾರತ ಏನ್ ಮಾಡ್ತಾ ಇರುತ್ತೆ ಹಾಗಿದ್ರೆ ಅನ್ನೋ ಆಕ್ರೋಶಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಶತ್ರುವನ್ನ ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಅಖಾಡಕ್ಕೆ ಧುಮುಕಿದ್ದಾಯ್ತು, ಪ್ರತೀಕಾರಕ್ಕೆ ಸಜ್ಜಾಗಿದ್ದಾಯ್ತು. ಈಗಾಗಲೇ ಪ್ರತೀಕಾರವನ್ನ ಕೂಡ ತೀರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಶತ್ರುವಿನ ದುಷ್ಟ ಗುರಿಗಳು ಯಶಸ್ವಿ ಆಗೋದಕ್ಕೆ ನಾವು ಬಿಡೋದು ಕೂಡ ಇಲ್ಲ ಅಂತ ಇಲ್ಲಿ ಪಾಕ್ ಪ್ರಧಾನಿ ತಮ್ಮ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಕುತಂತ್ರಿ ವೈರಿಯು ಪಾಕಿಸ್ತಾನದ 5 ಸ್ಥಳಗಳ ಮೇಲೆ ಹೇಡಿತನದ ದಾಳಿ ನಡೆಸಿದೆ. ಭಾರತ ಹೇರಿರುವ ಈ ಯುದ್ಧ ಕ್ರಮದ ವಿರುದ್ಧ ಶಕ್ತಿಯುತವಾದ ಪ್ರತಿಕ್ರಿಯೆ ನೀಡುವ ಎಲ್ಲ ಹಕ್ಕುಗಳು ಪಾಕಿಸ್ತಾನಕ್ಕೆ ಇವೆ ಮತ್ತು ಅತ್ಯಂತ ಪ್ರಬಲ ಪ್ರತಿಕ್ರಿಯೆಯನ್ನ ನೀಡಲಾಗುತ್ತದೆ ಅಂತ ಇದೇ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಹೇಳಿ. ಸರ್, ಗೊತ್ತಿದೆ ಆಪರೇಷನ್ ಸಿಂಧೂರ್ ಶುರುವಾಯಿತು. ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಪ್ರತೀಕಾರದ ದಾಳಿಯನ್ನ ನಡೆಸ್ತಾ ಇದೆ ಮಧ್ಯರಾತ್ರಿಯಿಂದ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ನೋಡಿ, ಇದು ಆಗತ್ತೆ ಅಂತ ನಮಗ್ ಚೆನ್ನಾಗಿ ಗೊತ್ತಿತ್ತು. ಬಹಳ ಒಂಥರ ಸಂತೋಷದ ವಿಷಯ ನಮ್ಗೆ. ಇದು ಆರ್ಮಿ, ಏರ್ ಫೋರ್ಸ್ ಮತ್ತು ನೇವಿ ಅದು ಕೋಆರ್ಡಿನೇಟೆಡ್ ಅಟ್ಯಾಕ್ ಆಗಿದೆ, ಅಟ್ಯಾಕ್ ಮಾಡಿದೀವಿ ನಾವು. ಅದು ನಮ್ಗೆ ಬಹಳ ಸಂತೋಷದ ವಿಷಯ. ಆಮೇಲೆ 9 ಟಾರ್ಗೆಟ್ಸ್ ಸರಿಯಾಗಿ ಐಡೆಂಟಿಫೈ ಮಾಡಿ, ಅದು ಇದರಿಂದ ಬವಾಲ್ಪುರಿಂದ ಮೊದಲ್ಗೊಂಡು ಮುರ್ದಿಕೆ ಇರ್ಬೋದು, ಅಥವಾ ಸವಾಯ್ ಇರ್ಬೋದು, ಗುಲ್ಪುರ್ ಇರ್ಬೋದು, ಇದೆಲ್ಲ ಇದರಲ್ಲಿ ಭಯೋತ್ಪಾದಕರ ಕ್ಯಾಂಪ್ ಅಂತ ನಾವು ಅದನ್ನ ಟಾರ್ಗೆಟ್ ಐಡೆಂಟಿಫೈ ಮಾಡಿ ಅದನ್ನ ಸ್ಟ್ರೈಕ್ ಮಾಡಿದೀವಿ. ಆಮೇಲೆ 3 ಸೇನೆಗಳು, ಆರ್ಮಿ, ನೇವಿ, ಏರ್ ಫೋರ್ಸ್, ಇದನ್ನ ಗ್ರೌಂಡ್ ಆಪರೇಷನ್, ಗ್ರೌಂಡ್ ಸರ್ಫೇಸ್ ಮಿಸೈಲ್ ಇಂದಾನು ಹೊಡೆದಿದೀವಿ. ಇದರಿಂದ ಏರ್ ಸ್ಟ್ರೈಕು ಮಾಡಿದೀವಿ, ರಫಾಲ್ ಇಂದ ಸ್ಕ್ಯಾಲ್ಪ್, ಬಿಯಾಂಡ್ ವಿಜುವಲ್ ರೇಂಜ್. ಸೊ ಈ ತರ ನಮ್ಮ ಹತ್ರ ಏನೇನು ಶಸ್ತ್ರಾಸ್ತ್ರಗಳಿತ್ತು ಅದನ್ನ ಸರಿಯಾಗಿ ಯೂಸ್ ಮಾಡಿ ಈ 9 ಟೆರರ್ ಕ್ಯಾಂಪ್ ನ ಹೊಡೆದಿದೀವಿ. ಈಗ ಸದ್ಯದಲ್ಲಿ ಎಷ್ಟು ಡಿಸ್ಟ್ರಾಯ್ ಆಗಿದೆ, ಎಷ್ಟು ಜನನ ನಾವು ಅದನ್ನ ಪೂರ್ತಿ ನಿರ್ನಾಮ ಮಾಡಿದೀವಿ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ನಾವು ಬರೇ ಸ್ಯಾಟಲೈಟ್ ಫೋಟೋಸ್ ಇಂದಾನೇ ನಾವು ಅದನ್ನ ಅನಲೈಸ್ ಮಾಡ್ಬೇಕೆ ಹೊರತು ಡೈರೆಕ್ಟ್ ಏರ್ಕ್ರಾಫ್ಟ್ ಇದನ್ನ ಆನ್ ಬೋರ್ಡ್ ಕ್ಯಾಮ್ರಾಸ್ ಇಂದ ಏನೂ ಫೋಟೋಗ್ರಾಫ್ಸ್ ಮತ್ತೆ ಸಿಗಲ್ಲ. ಆದ್ರೆ ಇವತ್ತು 10 ಗಂಟೆ ಹೊತ್ತಿಗೆ ಇದು ಪಿಕ್ಚರ್ ಕ್ಲಿಯರ್ ಆಗತ್ತೆ. ನಾವು ಏನೇನು ವೆಪನ್ಸ್ ಯೂಸ್ ಮಾಡಿದ್ವಿ, ಯಾವ್ಯಾವ ಟಾರ್ಗೆಟ್ಸ್ ಹೊಡೆದ್ವಿ ಅನ್ನೋ, ಆಮೇಲೆ ಏನೇನು ನಾವು ಡಿಸ್ಟ್ರಾಯ್ ಮಾಡಿದ್ವಿ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆದ್ರೆ ಏನ್ ಬೇಕಾದ್ರೆ ಇರ್ಲಿ, ನಮ್ಮ ದೇಶದ ಆರ್ಮಿ, ಏರ್ ಫೋರ್ಸ್ ಮತ್ತು ನೇವಿ, ನಮ್ಮ ಸಶಸ್ತ್ರ ಪಡೆಗಳು 15 ದಿವಸ ತಗೊಂಡ್ರು ಅವರ ಟಾರ್ಗೆಟ್ಸ್ ನ ಐಡೆಂಟಿಫೈ ಮಾಡಕ್ಕೆ, ಕೋಆರ್ಡಿನೇಟ್ಸ್ ಅದನ್ನ ಕರೆಕ್ಟ್ ಆಗಿ ಕಂಡುಹಿಡಿಯಕ್ಕೆ, ಟೆರರಿಸ್ಟ್ ಕ್ಯಾಂಪ್ಸ್ ಅನ್ನು ಕಂಡುಹಿಡಿಯಕ್ಕೆ, ನಮ್ಮ ದೇಶದ ಜನತೆಗೆ ಸ್ವಲ್ಪ ಅವ್ರಿಗೆ ಬೇಜಾರು ಇತ್ತು. ಏನಪ್ಪ 15 ದಿವಸ ಆಯ್ತು ಏನೂ ಆಗ್ಲಿಲ್ಲ ಅಂತ. ಈಗವರೆಗೆ ಅರ್ಥ ಆಗಿರುತ್ತೆ. ಇದನ್ನ ಟಾರ್ಗೆಟ್ ಐಡೆಂಟಿಫೈ ಮಾಡಿ ಸ್ಟ್ರೈಕ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ಈಗ ಸರಿಯಾಗಿ ಅವ್ರಿಗೆ ನಾವು ತಕ್ಕ ಉತ್ತರ ಕೊಟ್ಟಿದೀವಿ ಪಾಕಿಸ್ತಾನಕ್ಕೆ. ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ. ಹೆಸರಿನಲ್ಲಿ ಈ ಒಂದು ದಾಳಿ ನಡೀತಾ ಇರುವಂತದ್ದು ಆಪರೇಷನ್ ಸಿಂಧೂರ್ ಅಂದ್ರೆ ಏನ್ ಸರ್? ಇಲ್ಲಿ ಬಹುಮುಖ್ಯವಾಗಿ ಅಂಡ್ ಪಾಕ್ ನಿದ್ರೆಯನ್ನ ಗೆಡಿಸಿರುವಂತಹ ಭಾರತದ ದಾಳಿಗೆ ಈ ಒಂದು ಹೆಸರನ್ನೇ ಇಟ್ಟಿದ್ ಯಾಕೆ ಅಂತ ನೋಡಿ. ಆಪರೇಷನ್ ಸಿಂಧೂರ್ ಅನ್ನೋ ಬಹಳ ಅದು ಇದನ್ನ ಸೆಲ್ಫ್ ಎಕ್ಸ್ಪ್ಲೇಟರಿ ಅಂತಾರಲ್ಲ, ಆ ತರ ಇದ್ರೊಳಗೆ ಪಹಲ್ಗಾಮ್ ದಾಳಿನಲ್ಲಿ 28 ಜನ ಪಾಪ ಅಮಾಯಕರನ್ನ ಸಾಯಿಸ್ತು. ಅದರಲ್ಲಿ ಬೇಕಾದಷ್ಟು ಜನ ಹೆಂಗಸರು ತಮ್ಮ ಗಂಡಂದರು ನಮ್ಮ ಕಣ್ಣೆದುರಿಗೆ ಹೋಗಿರೋದು ನೋಡಿದ್ರು. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಇದಕ್ಕೆ ಹೆಸರಿಟ್ರು. ಬಹಳ ತುಂಬಾ ಆಪ್ಟ್ ಆಗಿ ಹೆಸರಿಟ್ಟಿದ್ದಾರೆ ಈ ಆಪರೇಷನ್ಗೆ.
ಈ ಆಪರೇಷನ್ ಸಿಂಧೂರ್ ನಿಲ್ಬಾರ್ದು. ನೋಡಿ, ಅವರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿರೋದು ವಿಷಯ ಅಲ್ಲ, ಆದ್ರೆ ನಾವಿದನ್ನ ಮುಂದುವರ್ಸೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಪಾಕಿಸ್ತಾನ ಸುಮ್ಮನೆ ಇರಲ್ಲ, ಪಾಕಿಸ್ತಾನ ರಿಟಾಲಿಯೇಟ್ ಮಾಡೇ ಮಾಡುತ್ತೆ. ಅವ್ರು ಈ ಸಾರಿ ಸರಿಯಾಗಿ ರಿಟಾಲಿಯೇಟ್ ಮಾಡ್ತಾರೆ. ಯಾಕಂದ್ರೆ ಬಾಲಕೋಟಲ್ಲಿ 22ನೇ ತಾರೀಕು ಫೆಬ್ರವರಿ 2019 ಅಲ್ಲಿ ಅವರು ಬಹಳ ಒಂಥರ ವಿಪರೀತ ಔಸೌಸದಲ್ಲಿ 22 ಏರ್ಕ್ರಾಫ್ಟ್ ಸ್ಯಾಚುರೇಟೆಡ್ ಸ್ಟ್ರೈಕ್ ಮಾಡಕ್ ಹೋಗಿ ಅವರು ವಾಪಸ್ ಹೋದ್ರು. ಒಂದೂ ಏನೂ ಅವ್ರ ಕೈಲಿ ಆಗದೆ. ಆದ್ರೆ ಈ ಸಾರಿ ಅವ್ರಿಗೆ ಬೇಕಾದಷ್ಟು ಟೈಮ್ ಸಿಗುತ್ತೆ ರೆಡಿ ಆಗಕ್ಕೆ. ಅವ್ರು ಗೊತ್ತಿತ್ತು ಅವ್ರಿಗೆ ಸ್ಟ್ರೈಕ್ ಆಗಂತ, ಅವರು ಸ್ಟ್ರೈಕ್ ಮಾಡ್ತಾರೆ. ಆ ಸ್ಟ್ರೈಕ್ ನಾವು ರಿಪಲ್ಸ್ ಮಾಡಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಕ್ಷಮತೆ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದ್ರೆ ನಾವು ಇಲ್ಲಿಗೆ ಹೊಡೆದ್ವಿ ಅಂತ ಸುಮ್ನೆ ಕೂತ್ಕೊಳಕ್ ಆಗಲ್ಲ. ಅವ್ರನ್ನ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು, ಅವ್ರಿಗೆ ಏಟ್ ಹೊಡಿಲೇಬೇಕು. ಈಗ ಭಾರತ ಉಗ್ರರ ಶಿಬಿರಗಳನ್ನ ಹಾಗೆ ಉಗ್ರರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಆದರೆ ಪಾಕ್ ಪ್ರಧಾನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಭಾರತಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನಾವು ನೀಡ್ತೀವಿ, ಶತ್ರುಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ. ಇಲ್ಲಿ ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುವ ಸಾಧ್ಯತೆ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಈಗಾಗಲೇ ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಅದನ್ನ ಪಾಕಿಸ್ತಾನ ಪ್ರಧಾನಿಗಳು ಈ ವಿಷಯ ಹೇಳಲೇಬೇಕು. ಯಾಕಂದ್ರೆ ಇವತ್ತು ನಾವು ಇದನ್ನ ಪಾಕಿಸ್ತಾನದ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಟಾರ್ಗೆಟ್ಸ್ ನ ಹೊಡೆದಿದ್ದೀವಿ. ಇದರಲ್ಲಿ ಭವಲ್ಪುರಲ್ಲಿ ಹೊಡೆದಿವಿ, ಲಾಹೋರ್ ಹತ್ರ ಇರೋದು ಸೌತ್ ಆಫ್ ಪಾಕಿಸ್ತಾನಲ್ಲಿ. ಸೊ ಅವರ ದೇಶದ ಜನತೆಗೆ ಉತ್ತರ ಕೊಡ್ಲೇಬೇಕು. ಇಲ್ಲ, ನಾವು ಪ್ರತೀಕಾರ ಮಾಡೇ ತಗೋತೀವಿ ಅಂತ. ಆದ್ರೆ ಅವ್ರಿಗೆ ಒಂದು ವಿಷಯ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರೇನಾದ್ರು ಇದನ್ನ ನಮ್ಮ ದೇಶದ ಮೇಲೆ ಅಟ್ಯಾಕ್ ಲಾಂಚ್ ಮಾಡಿದ್ರೆ ಅದು ಫುಲ್ ಬ್ಲೋನ್ ವಾರ್. ಅದಕ್ಕೆ ಭಾರತ ತಯಾರಾಗಿದೆ. ಭಾರತದಿಂದ ಬಹಳ ಬಲವಾದ ಏಟು ಭಾರತ ಹೊಡೆಯುತ್ತೆ ಅನ್ನೋ ವಿಷಯ ಅವ್ರಿಗೆ ಗೊತ್ತು. ಆದ್ರೆ ಅವ್ರ ಜನತೆಗೆ ಅವ್ರು ಹೇಳೋದು ಹೇಳ್ಬೇಕಾಯ್ತು ಪ್ರಧಾನ ಮಂತ್ರಿಗಳಾಗಿ ಅವ್ರ ಕರ್ತವ್ಯ ಅಂತ ಅನ್ಕೊಂಡಿರ್ಬೋದು ಅವರು. ಸರ್, ಇಲ್ಲಿ ಹೇಳೋದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಪಾಕ್ ಆ ರೀತಿ ನಡೆದುಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಅಲ್ಲ, ನಡ್ಕೊಳ್ಳುತ್ತೆ. ಅದರಲ್ಲಿ ಸ್ಪೆಕ್ಯುಲೇಷನ್ ಮಾಡುವಂತಹ ಯಾವ ನೆಸೆಸಿಟಿನೂ ಇಲ್ಲ. ಖಂಡಿತ ಅವರು ರಿಟಾಲಿಯೇಟ್ ಮಾಡೇ ಮಾಡ್ತಾರೆ. ಖಂಡಿತ ಅವರು ಏರ್ ಲಾಂಚ್ ಮಾಡೇ ಮಾಡ್ತಾರೆ. ಖಂಡಿತ ಅವ್ರು ಮಿಸೈಲ್ ಲಾಂಚ್ ಮಾಡ್ತಾರೆ. ಅವ್ರ ಹತ್ರನೂ ಇದೇ ತರ 400 ಕಿಲೋಮೀಟರ್ಸ್ ಲಾಂಗ್ ರೇಂಜ್ ಮಿಸೈಲ್ಸ್ ಇದೆ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಇದೆ. ಆಮೇಲೆ ಶಾರ್ಟ್ ರೇಂಜ್ 150 ಕಿಲೋಮೀಟರ್ ಮಿಸೈಲ್ ಮೊನ್ನೆ ತಾನೇ ಅವರು ಟೆಸ್ಟ್ ಮಾಡಿದ್ದಾರೆ. ಸೊ ಅವರು ಇದನ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಸುಮ್ನೆ ಹಂಗೆ ಹೋಗಿ 9 ಟಾರ್ಗೆಟ್ಸ್ ನ ಹೊಡೆದಿಲ್ಲ. ಇದನ್ನ ಇವತ್ತು ಬೆಳಿಗ್ಗೆ ನಾವು ಅವರು ವಾಪಸ್ ರಿಟಾಲಿಯೇಟ್ ಮಾಡ್ತಾರೆ ಅಂತ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ರೆಡಿ ಆಗಿ ಇಟ್ಕೊಂಡು ಅವ್ರು ವಾಪಸ್ ಬಂದ್ರೆ ಅವ್ರಿಗೆ ಪೂರ್ತಿ ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಅವ್ರದ್ದು ಇದನ್ನ ಸ್ಟ್ರೈಕ್ಸ್ ನೆಲ್ಲ ಡಿಸ್ಟ್ರಾಯ್ ಮಾಡಕ್ಕೆ ನಾವು ರೆಡಿಯಾಗಿ ಅದನ್ನ ರೆಡಿ ಮಾಡ್ಕೊಂಡೇ ನಾವು ಅವ್ರಿಗೆ ಹೋಗಿ ಹೊಡೆದಿದ್ದೀವಿ. ಇದನ್ನ ನಾವು ಅವ್ರ ರಿಟಾಲಿಯೇಷನ್ಗೆ ರೆಡಿ ಆಗಿದ್ದೀವಿ. ಬಂದ್ಮೇಲೆ ಅವರ ನಮ್ಮ ಸಿಸ್ಟಮ್ ಇಂದ ಅವ್ರನ್ನ ಪೂರ್ತಿ ನ್ಯೂಟ್ರಲೈಸ್ ಮಾಡ್ತೀವಿ. ಆಮೇಲೆ ನಮ್ಮ ಸ್ಟ್ರೈಕ್ಸ್ ನ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಸೊ ಇದು ವಾರ್ ಪ್ರಿಪರೇಷನ್. ಸೊ ಇದರಲ್ಲಿ ಅವರು ರಿಟಾಲಿಯೇಟ್ ಮಾಡಿದ್ರೆ ಅದರಿಂದ ನಮ್ಗೆ ಯಾವ ತರ ಭಯಾನೂ ಇಲ್ಲ. ಎಸ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಉಗ್ರರನ್ನ ಗುರಿಯಾಗಿಸಿಕೊಂಡು ಭಾರತ ಆಪರೇಷನ್ ಸಿಂಧೂರನ್ನ ಮಧ್ಯರಾತ್ರಿಯಿಂದ ಶುರು ಮಾಡಿದ್ದಾಯ್ತು. ಈಗಾಗಲೇ ಪಾಕಿಸ್ತಾನ ಭಾರತದ ಈ ಒಂದು ಆಪರೇಷನ್ ಸಿಂಧೂರ್ನಿಂದಾಗಿ ವಿಲವಿಲ ಅಂತ ಒದ್ದಾಡ್ತಾ ಇದೆ, ಆತಂಕದಲ್ಲಿದೆ. ಹಾಗೆ ದಾಳಿಯ ಒಂದಷ್ಟು ಫೋಟೋ ವಿಡಿಯೋಗಳು ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ದಾಳಿಯಲ್ಲಿ ಇದುವರೆಗೂ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಎಷ್ಟು ಮಂದಿ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ.
ಯಶಸ್ವಿಯಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳಬಹುದು. ವಾಯು ದಾಳಿ ನಡೆಸೋ ಮೂಲಕ ಪಾಕಿಸ್ತಾನದಲ್ಲಿರುವ 9 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸೋದ್ರಲ್ಲಿ ಭಾರತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಭಾರತ ವಾಯು ದಾಳಿ ನಡೆಸಿದ ಒಂದಷ್ಟು ಚಿತ್ರಗಳು, ವಿಡಿಯೋಗಳು ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿದೆ. ಇನ್ನು ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದ ಉಗ್ರರು 26 ಜನರನ್ನ ಕೊಂದಿದ್ರು. ಈ ದಾಳಿಗೆ ಪ್ರತೀಕಾರ ಆಗಲೇಬೇಕು ಅಂತ ಹೇಳಿ ಭಾರತೀಯರು ಆಗ್ರಹಿಸಿದ್ರು. ಇನ್ನು ಭಾರತದ ಮಹಿಳೆಯರ ಕುಂಕುಮ ಕಿತ್ತುಕೊಂಡಿದ್ದ ಪಾಕ್ಗೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ನೆಲೆಗಳ ಮೇಲೆ ವಾಯು ದಾಳಿ ನಡೆಸಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಬಹಲ್ವಾಲ್ಪುರ್ ಜೆಇಎಂನ ಪ್ರಧಾನ ಕಚೇರಿಯಾಗಿತ್ತು. ಇನ್ನು ಸಾಂಬಾ ಎದುರಿನ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಮುರಿಡೈಕೆ ಎಲ್ಇಟಿ ಶಿಬಿರ, ಹಾಗೆ ಪೂಂಚ್ ರಾಜೌರಿ ಗಡಿ ನಿಯಂತ್ರಣ ರೇಖೆಯಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಗುಲ್ಪುರ್. ಇನ್ನು ಎಲ್ಇಟಿ ಶಿಬಿರ ಸವಾಯಿ ಪಿಒಕೆಗೆ ತಂಗ್ತರ್ ವಲಯದ ಒಳಗೆ ಗಡಿಯಿಂದ 30 ಕಿಲೋಮೀಟರ್. ಇನ್ನು ಬಿಲಾಲ್ ಶಿಬಿರ, ಜೆಇಎಂ ಲಾಂಚ್ ಪ್ಯಾಡ್, ರಾಜೌರಿ ಎಲ್ಇಟಿ ಕೋಟ್ಲಿ ಶಿಬಿರ, ಇನ್ನು ಬರ್ನಾಲ್ ಶಿಬಿರ, ಸರ್ಜಲ್ ಶಿಬಿರ ಸೇರಿದಂತೆ 9 ಒಟ್ಟಾರೆಯಾಗಿ 9 ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ವಾಯು ದಾಳಿಯನ್ನ ನಡೆಸಿದೆ. ಇನ್ನು ವರದಿಯ ಪ್ರಕಾರ ಮುಜಾಫರ್ಬಾದ್, ಕೋಟ್ಲಿ ಮತ್ತು ಬಹವಾಲ್ಪುರದ ಅಹ್ಮದ್ ಪೂರ್ವ ಪ್ರದೇಶಗಳು ಹೆಚ್ಚು ಹಾನಿಗೊಳಗಾಗಿವೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂತದ್ದು. ಇನ್ನು ಪಾಕಿಸ್ತಾನ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್ ಚೌಧರಿ ಪತ್ರಿಕಾಗೋಷ್ಠಿಯಲ್ಲಿ ದಾಳಿಯನ್ನ ದೃಢಪಡಿಸಿದ್ದಾರೆ. ಇನ್ನು ಭಾರತೀಯ ವಾಯುಪಡೆಯ ದಾಳಿಯ ನಂತರ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಲರ್ಟ್ ಆಗಿವೆ ಅಂತ ಅಹ್ಮದ್ ಶರೀಫ್ ಚೌಧರಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವಾಯು ದಾಳಿಯ ನಂತರ ಚಂಡೀಗಢ ಮತ್ತು ಅಮೃತಸರ ಸೇರಿದಂತೆ ಜೋಧ್ಪುರ್, ಜಮ್ಮು, ಶ್ರೀನಗರ, ಲೇಹ್, ಭುಜ್ ಹಾಗೆ ಜಾಮ್ನಗರ್ ಮತ್ತು ರಾಜ್ಕೋಟ್ಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆವರೆಗೆ ವಾಯು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಶ್ರೀನಗರ ಸೇರಿದಂತೆ 11 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿರುವಂಥದ್ದು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತೀಯ ಸೇನೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಈ ಮೂಲಕ ಮಧ್ಯರಾತ್ರಿಯ ನಂತರ ಭಯೋತ್ಪಾದಕರು ಶಾಂತಿಯುತವಾಗಿ ನಿದ್ರಿಸುತ್ತಿದ್ದಾಗ ಭಾರತ ಆಪರೇಷನ್ ಸಿಂಧೂರನ್ನ ಪ್ರಾರಂಭಿಸಿತು. ಇದರಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ನಿಖರವಾದ ದಾಳಿಯನ್ನ ನಡೆಸಲಾಯಿತು. ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಈ ಕ್ರಮವನ್ನ ಕೈಗೊಳ್ಳಲಾಯಿತು. ಅಂದ್ರೆ ಇದರಲ್ಲಿ 26 ಮಂದಿ ನಾಗರಿಕರು ಸಾವನ್ನಪ್ಪಿದ್ರು. ಇನ್ನು ಅಂದಿನಿಂದ ಎಲ್ಲ ಭಾರತೀಯರು ಆಗ್ರಹಿಸ್ತಾ ಇದ್ರು, ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡಬೇಕು, ಭಾರತ ದಾಳಿಯನ್ನ ನಡೆಸಬೇಕು ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಆದರೆ ಭಾರತ ಯಾವುದೇ ಕಾರಣಕ್ಕೂ ಇಲ್ಲಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಎಲ್ಲಾ ಪ್ಲಾನ್ಗಳನ್ನ ರೂಪಿಸಿಕೊಂಡು ಹೊಂಚು ಹಾಕಿ ಈಗ ಉಗ್ರರ ಸೆದೆಯನ್ನ ಬಡಿದಿದೆ. ಭಯೋತ್ಪಾದಕ ದಾಳಿಗಳನ್ನ ಯೋಜಿಸಲಾಗ್ತಾ ಇದ್ದ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದ ಪಾಕಿಸ್ತಾನ ಮತ್ತು ಪಿಒಕೆ ಅಲ್ಲಿನ ಆ
ಹಡಗು ತಾಣಗಳ ಮೇಲೆ ಭಾರತ ದಾಳಿಯನ್ನ ಮಾಡಿತು. ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ರಾತ್ರಿ ಇಡೀ ಮುಂದುವರೆದ ನಿಖರ ದಾಳಿಯಲ್ಲಿ ಒಟ್ಟು 9 ಹಡಗು ತಾಣಗಳನ್ನು ಗುರಿಯಾಗಿಸಲಾಯಿತು. ಇದರಲ್ಲಿ 70ಕ್ಕೂ ಅಧಿಕ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅನ್ನುವುದರ ಕುರಿತು ವರದಿಯಾಗಿದೆ. ಈ ಕುರಿತು ಮಾತನಾಡುವುದಕ್ಕೆ ನಮ್ಮ ಜೊತೆ ನಿವೃತ್ತ ಮೇಜರ್ ಜನರಲ್ ರವರಾಗಿರುವಂತಹ ನಂಜಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಮಾಕ್ ಡ್ರಿಲ್ ನಡೆಸೋ ಮೊದಲೇ ಉಗ್ರರ ಸಂಹಾರ ಆಗಿದೆ ಮಧ್ಯರಾತ್ರಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ಈಗಿನ ಗವರ್ಮೆಂಟ್ ಏನಾದ್ರೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತಾರೆ ನಮ್ಗೆ ನಂಬಿಕೆ ಇತ್ತು ಅವ್ರ ಮೇಲೆ. ಅದೇ ಪ್ರಕಾರ ನಾವು ಕರೆಕ್ಟ್ ಟೈಮಲ್ಲಿ ಅವರ ಉಗ್ರಗಾಮಿಗಳ ಕ್ಯಾಂಪ್ಗಳ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಇದು ಪಾಕಿಸ್ತಾನದ ಆರ್ಮಿ ಹೆಡ್ ಕ್ವಾರ್ಟರ್ಸ್, ಆರ್ಮಿ ಅವರ ಪೋಸ್ಟ್ಗಳ ಮೇಲೆ ಆಕ್ಷನ್ ತಗೊಳ್ಳಿಲ್ಲ, ಅವರ ಸಿವಿಲಿಯನ್ ಸೆಂಟರ್ಗಳ ಮೇಲೆ ಆಕ್ಷನ್ ತಗೊಂಡಿಲ್ಲ. ಬರೀ 9 ಉಗ್ರಗಾಮಿಗಳ ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತೆ ಅವರ ಹೆಡ್ ಕ್ವಾರ್ಟರ್ಸ್ ಗಳಿದೆ. ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತೆ ಲಷ್ಕರ್ ಇ ತಾಯ್ಬಾ ಅವರ ಹೆಡ್ ಕ್ವಾರ್ಟರ್ಗಳ ಮೇಲೆ ಬಹಾಲ್ಪುರ್, ಮುರಿಕೆ ಮತ್ತೆ 4 ಸೆಂಟರ್ಗಳು ಪಂಜಾಬ್ ಅಲ್ಲಿ ಇದ್ದಾರೆ, ಬಾಕಿ POK ಇದೆ. ಆ ಏರಿಯಾದಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದೇವೆ. ಇದರಲ್ಲಿ ನಾವು ಮೆಸೇಜ್ ಕಳಿಸ್ತೇವೆ ಇಡೀ ವರ್ಲ್ಡ್ಗೆ, ನಾವು ಬರೀ ಉಗ್ರಗಾಮಿಗಳ ಮೇಲೆ ಮಾತ್ರ ನಾವು ಆಕ್ಷನ್ ತಗೊಂಡಿದ್ದೇವೆ, ಪಾಕಿಸ್ತಾನದ ಮೇಲೆ ನಾವು ವಾರ್ ಡಿಕ್ಲೇರ್ ಮಾಡಿಲ್ಲ ಅಂತ. ಇದರಿಂದ ಅವರಿಗೆ ರಿಯಾಕ್ಷನ್, ಅವರು ಪಾಕಿಸ್ತಾನದಲ್ಲಿ ಏನ್ ಮಾಡ್ತಾರೆ ಅವ್ರ ಮೇಲೆ ರೆಡಿ ಇದೆ. ಆದ್ರೆ ಅವರು ಏನು ಮಾಡಿದ್ರು ನಾವು ಅದಕ್ಕೆ ರೆಡಿ ಆಗಿ ಇದ್ದೇವೆ. ಆಲ್ 3 ಸರ್ವಿಸಸ್ ಅದರಲ್ಲಿ ರೆಡಿ ಆಗಿರ್ಬೋದು ಅಂತ ನನಗೆ ನಂಬಿಕೆ ಇದೆ. ಸರ್, ಈಗ ಆಬ್ವಿಯಸ್ಲಿ ಪಾಕ್ ಅಂತೂ ಸುಮ್ಮನೆ ಇರೋದಿಲ್ಲ, ಪ್ರತಿದಾಳಿಯನ್ನ ಮಾಡುತ್ತೆ. ಈಗಾಗಲೇ ಪಾಕ್ ಪ್ರಧಾನಿ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ. ಈಗ ಈ ಒಂದು ದಾಳಿಯನ್ನ ಎದುರಿಸೋದಕ್ಕೆ ನೆಕ್ಸ್ಟ್ ಭಾರತ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ? ಇದರಲ್ಲಿ ಅವರು ಲಿಮಿಟೆಡ್ ಅಫೆನ್ಸಿವ್ ಅಲ್ಲಿ LOC ಅಲ್ಲಿ ಆರ್ಟಿಲರಿ ಆರ್ಮ್ಸ್ ಅಲ್ಲ, ಸ್ಮಾಲ್ ಆರ್ಮ್ಸ್, LMG ಅದರ ಫೈರಿಂಗ್ ಆಗ್ತಾ ಇದೆ ಅಂತ ನಮ್ಗೆ ಮೆಸೇಜ್ ಬರ್ತಾ ಇದೆ. ಅದು ಆಗ್ತಾ ಇರ್ತದೆ. LOC ಅಲ್ಲಿ ಬರೀ 2021 ಮೇಲೆ ನಾವು ಫೈರಿಂಗ್ ಆಗ್ತಾ ಇಲ್ಲ, ಅದ್ರ ಮೊದಲೆಲ್ಲ ಫೈರ್ ಆಗ್ತಾ ಇತ್ತು. ಅವರು ಒಂದು ಫೈರ್ ಮಾಡಿದ್ರೆ ನಾವೆರಡು ಮಾಡಿದ್ರೆ ಅವರು ಇನ್ನೊಂದು LMG ಮಾಡಿದ್ರೆ ಅವರು MMG ಮಾಡಿದ್ರೆ ನಾವು ಆರ್ಟಿಲರಿ ಹಾಗೆ ಆಗ್ತಾ ಇತ್ತು. ಈಗ ಅವರು ಸಡನ್ ಅವರ ಅಗ್ರೆಷನ್ ಅವರು ತೋರಿಸ್ಬೇಕಲ್ಲ. ಆಫ್ಟರ್ ಆಲ್ ಅಲ್ಲಿ ಅವ್ರದ್ದು ಸೋಲ್ಜರ್ಸ್ ಗಳೇ ಕೂತಿದ್ದಾರೆ. ಅವ್ರದ್ದು ಇನ್ಸಲ್ಟ್ ಆಗಬಾರ್ದಲ್ಲ ಪಾಕಿಸ್ತಾನದ ಆರ್ಮಿಗೆ, ಪಾಕಿಸ್ತಾನದ ಗವರ್ಮೆಂಟ್ಗೆ. ನಾವೇನಾದ್ರೂ ಆಕ್ಷನ್ ತಗೊಳ್ತೀವಿ ಅಂತ. ಆದರೆ ಅವರು ಗಡಿ ಪಾರಿ ಅವರ ಏರ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ ಏನಾದ್ರೂ ಅದ್ರ ಮಾಡಿದರೆ ನಾವು ದೊಡ್ಡ ಎಸ್ಕಲೇಷನ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಸರ್, ಸದ್ಯ ಈಗ ಮಧ್ಯರಾತ್ರಿ ಹೊಡೆತಕ್ಕೆ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ದಾಳಿ ಬಳಿಕ ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತಾಗಿ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಅಲ್ಲಿ ಕ್ಯಾಶುಯಾಲಿಟಿ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಯಾವಾಗ್ಲೂ ಅವರ ಕ್ಯಾಶುಯಾಲಿಟಿಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಅವರ ಇದರಲ್ಲಿ ಯುದ್ಧ ಆಗದ ಸಹಿತ ಅವ್ರ ಕ್ಯಾಶುಯಾಲಿಟಿ ಎಷ್ಟು ಆಗಿದೆ, ನಮ್ಮ ಸೋಲ್ಜರ್ಸ್ ಎಷ್ಟು ಸತ್ತಿದೆ ಅಂತ ಅವ್ರು ಹೇಳೋದು ಇಷ್ಟಪಡೋದಿಲ್ಲ. ಅದಕ್ಕಾಗಿ ಅವರು ಉಗ್ರಗಾಮಿಗಳು ಎಷ್ಟು ಸತ್ತಿದೆ ಅಂತ ಅವ್ರು ಹೇಳಲಿಕ್ಕೆ ಈಗ ಇಷ್ಟಪಡೋದಿಲ್ಲ. ಜನರು ಹೇಳ್ತಾರೆ ಒಂದು 70-80 ಟೆರರಿಸ್ಟ್ಗಳು ಅಲ್ಲಿ ಕ್ಯಾಶುಯಾಲಿಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕರೆಕ್ಟ್ ಡಿಕ್ಲರೇಷನ್ ಇವತ್ತು ಬೈ ಅಬೌಟ್ ಮಿಡ್ ಡೇ ನಮ್ಗೆ ಗೊತ್ತಾಗ್ತದೆ. ಅವ್ರು ಹೇಳೋದಿಲ್ಲ, ಆದ್ರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದ ಅದ್ರ ಮೆಸೇಜ್ ಕರೆಕ್ಟ್ ಬರ್ತದೆ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.